ಇವಾಗ ತುಂಬಾ ಜನ ಸರ್ಕಾರಿ ಕೆಲಸಕ್ಕೆ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇರ್ತಾರೆ. ಯಾವ ರೀತಿ ಸಿದ್ಧತೆಗಳನ್ನ ಮಾಡ್ಕೊಬೇಕು ಅಂತ ನೀವ್ ಹೇಳ್ತೀರಾ? ಯಾಕೆಂದ್ರೆ ನೀವು 5 ಸರ್ಕಾರಿ ನೌಕರಿಗೆ ಸೆಲೆಕ್ಟ್ ಆಗಿದ್ದೀರಾ. ಅದೇ ನಾವು ಏನು ಓದ್ಬೇಕು ಏನು ಓದ್ಬಾರ್ದು ಎರಡೂ ಫಸ್ಟ್ ನೋಡ್ಕೋಬೇಕು ಮ್ಯಾಮ್. ನಾವು ಈಗ ಒಂದು ಓದ್ತಾ ಇದೀನಿ ಅಂದ್ರೆ ಅದ್ರಲ್ಲಿ ಮೇನ್ ನಾವು ಏನು ಓದ್ಬಾರ್ದು ಅಂತ ಗೊತ್ತಿರ್ಬೇಕು. ಸುಮ್ನೆ ನಮ್ಗೆ ಓದ್ತೀವಿ ಅಂದ್ರೆ ಎಲ್ಲಾನು ಓದ್ಬಾರ್ದು. ಅದಕ್ಕೆ ಒಂದು ಪ್ರಾಪರ್ ಮಾರ್ಗದರ್ಶನ ಇರಬೇಕು, ಒಂದು ಬುಕ್ಸ್ ಇರಬೇಕು, ಅದ್ರ ಮೇಲೆ ಕನ್ಸಿಸ್ಟೆನ್ಸಿ ಜೊತೆ ಡೆಡಿಕೇಶನ್ ಆಗಿ ಇರಬೇಕು ಮ್ಯಾಮ್. ಇದೊಂದು ವಿಚಾರ ಮಾಡ್ತೀನಿ. ಸುಮ್ಮನೆ ನಾವು ಏನು ಡಿಸ್ಟ್ರಕ್ಷನ್ ಆಗಬಾರ್ದು. ಈಗ ಆಲ್ಮೋಸ್ಟ್ ಎಂಗೇಜ್ ಜನರೇಷನ್ ತುಂಬಾ ಡಿಸ್ಟ್ರಕ್ಷನ್ ಆಗ್ತಾರೆ. ಒಂದು ಹುಡುಗಿ ಹಿಂದೆ ಹೋಗೋದಾಗ್ಲಿ, ಒಂದು ಚಟಗಳನ್ನು ಬೆಳೆಸ್ಕೊಳ್ಳೋದಾಗ್ಲಿ, ಒಂದು ಸಮಯ ವ್ಯರ್ಥಗಳನ್ನು ಮಾಡೋದಾಗ್ಲಿ. ಅದ್ರ ಬಿಟ್ಟು ನಾವು ಏನಕ್ಕೆ ಬಂದಿದೀವಿ, ಏನ್ ಮಾಡ್ಬೇಕು ಅದನ್ನ ಮಾತ್ರ ಮಾಡ್ಬೇಕು ಮ್ಯಾಮ್. ಅದೇ ಡೆಡಿಕೇಶನ್, ಪ್ಲಾನಿಂಗ್ ಇರಬೇಕು ಅಂಡ್ ಕನ್ಸಿಸ್ಟೆನ್ಸಿ ಇರಬೇಕು. ಟೈಮ್ ಟೇಬಲ್ ಹೇಗಿರ್ಬೇಕು? ಟೈಮ್ ಟೇಬಲ್ ಅಂದ್ರೆ ಮ್ಯಾಮ್ ಅವ್ರಿಗೆ ನಮ್ಗೇನ್ ಗೊತ್ತಾ, ಇವಾಗ ಒಂದು ನಾವು ಬಂದಿದ್ದ ಮೂಲ ನಮ್ಗೆ ಜಾಬ್ ಹಿಡಿಬೇಕು, ಸರ್ಕಾರಿ ಓದಬೇಕು, ಒಂದು ಅಧಿಕಾರಿ ಆಗ್ಬೇಕು ಅಂತಂದ್ರೆ ಬೇರೆ ಯಾವ್ದಕ್ಕೂ ಟೈಮ್ ಇಡಬಾರ್ದು. ಬರೀ ಓದಕ್ ಮಾತ್ರ ಟೈಮ್ ಸಿಕ್ಕಾಗೆಲ್ಲ ಓದ್ತಾನೆ ಇರ್ಬೇಕು. ಅಂದ್ರೆ ಆ ಟೈಮ್ ಅಲ್ಲಿ ಏನೇನ್ ಮಾಡ್ತೀವಿ ಅದ್ರ ಜೊತೆಗೇನೆ ಫೋಕಸ್ ಮಾಡ್ಬೇಕು. ಹೌದು ಹೌದು. ಸೊಸೈಟಿಗೆ ನೀವ್ ಏನ್ ಸಂದೇಶ ಕೊಡ್ಲಿಕ್ಕೆ ಬಯಸ್ತೀರಾ? ಸಮಾಜಕ್ಕೆ ತುಂಬಾ ಸಂದೇಶ ಕೊಡೋದಿದೆ ಮ್ಯಾಮ್ ನಮ್ಮ ಕಡೆಯಿಂದ. ನಾವು ಏನು ಎಕ್ಸ್ಟ್ರಾ ಏನು ಕೇಳಲ್ಲ. ಸಾಮಾನ್ಯ ಜನರಂತ ನಮ್ಮನ್ನು ನೋಡಿ, ಸಾಮಾನ್ಯ ಜನರಂತ ನಮ್ಮನ್ನು ಬೆಳೆಸಿ, ಸಾಮಾನ್ಯ ನಮ್ಮನ್ನು ಪ್ರೋತ್ಸಾಹಿಸಿ, ತಿರಸ್ಕಾರ ಮಾಡಬೇಡಿ, ಅವಮಾನ ಮಾಡಬೇಡಿ, ಅಪಮಾನ ಮಾಡಬೇಡಿ, ಬೆಂಬಲ ಕೊಡಿ ಅಷ್ಟೇ. ಮತ್ತೇನು ಕೇಳ. ಯಾರಲ್ಲಿ ಟ್ಯಾಲೆಂಟ್ ಇದೆಯಲ್ಲ ಅವ್ರಿಗೆ ಬೆಳೆಸಿ. ನಾವು ಸುಮ್ಮನೆ ಸಿಂಪತಿ ಕೇಳ್ತಾ ಇಲ್ಲ, ನಮ್ಮ ರೈಟ್ಸ್ ಕೇಳ್ತಾ ಇರೋದು ಮ್ಯಾಮ್ ಅಷ್ಟೇ. ಇಲ್ಲ ಚೆನ್ನಾಗಿ ಬೆಳೆಸಿ, ಉಳಿಸಿ, ಪ್ರೋತ್ಸಾಹಿಸಿ. ಯಾರು ಮುಂದೆ ಒಂದು ಸಾಧನೆ ಮಾಡ್ತಾರೆ ಅವ್ರಿಗೆ ಸಹಕರಿಸಿ. ನಿಮ್ಮಂತೆ ನಮ್ಮನ್ನು ನೋಡಿ, ನಮ್ಮ ಸ್ಥಿತಿಯಲ್ಲಿ ಇದ್ಬಿಟ್ಟು ನಿಮ್ಮನ್ನ ನೀವು ನೋಡ್ಕೊಳ್ಳಿ ಅಷ್ಟೇ ಹೇಳಕ್ ಇಷ್ಟಪಡ್ತಾ ಇರೋದು. ಖಂಡಿತ ಹೌದು. ನಾನು ಸಾಕಷ್ಟು ಜನ ಟ್ರಾನ್ಸ್ಜೆಂಡರ್ ನ ಇದುವರೆಗೆ ಇಂಟರ್ವ್ಯೂ ಮಾಡಿದ್ದೀನಿ. ಫಸ್ಟ್ ಟೈಮ್ ವೆಲ್ ಎಜುಕೇಟೆಡ್ ಅಂಡ್ ಆಲ್ಸೋ ಗೌರ್ಮೆಂಟ್ ಎಂಪ್ಲಾಯಿ, ಮುಂದೆ KS ಆಫೀಸರ್ ಕೂಡ ಇಂಟರ್ವ್ಯೂ ಮಾಡ್ತಾ ಇದ್ದೀನಿ. ನಿಜವಾಗ್ಲೂ ನನಗಂತೂ ಸಿಕ್ಕಾಬಟ್ಟೆ ಖುಷಿ ಆಯ್ತು. ನಿಮ್ಮ ಕತೆ ಸಾಕಷ್ಟು ಜನ ನಿಮ್ಮ ಕಮ್ಯುನಿಟಿಯಲ್ಲಿ ಇರುವಂತಹ ಟ್ರಾನ್ಸ್ಜೆಂಡರ್ಗೆ ಇನ್ಸ್ಪಿರೇಷನ್ ಆಗೋದ್ರಲ್ಲಿ ಡೌಟೇ ಇಲ್ಲ. ಹೇಗಿತ್ತು ನಮ್ಮ ಪಾಡ್ಕಾಸ್ಟ್? ತುಂಬಾ ಚೆನ್ನಾಗಿತ್ತು. ಆಕ್ಚುಲಿ ನಂದು ದಿಸ್ ಇಸ್ ಮೈ ಫಸ್ಟ್ ಪಾಡ್ಕಾಸ್ಟ್. ತುಂಬಾ ಖುಷಿ ಆಯ್ತು. ಒಂದು ಒಳ್ಳೆ ಟ್ರೀಟ್ ಮಾಡಿದ್ರಿ, ಒಂದು ಒಳ್ಳೆ ಕ್ವಶನ್ಸ್ ಕೇಳಿದ್ರಿ. ನಾನು ಏನ್ ಹೇಳ್ಬೇಕು ನಾನೆಲ್ಲ ಹೇಳಿದ್ದೀನಿ. ನಿಮ್ಗೂ, ನಿಮ್ಮ ಪಾಡ್ಕಾಸ್ಟ್ ವಾಹಿನಿಗೂ, ಡಿಜಿಟಲ್ ಮಾಧ್ಯಮಕ್ಕೂ ಎಲ್ಲರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಒಳ್ಳೇದಾಗ್ಲಿ. ಥ್ಯಾಂಕ್ ಯು.